ವೃಶ್ಚಿಕ ರಾಶಿಯ ವೀಕ್ಷಕರಿಗೆ ದೃಷ್ಟಿ ದೋಷದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾನೆ. ದೃಷ್ಟಿ ದೋಷದ ಕಾರಣ, ಪರಿಹಾರ ಎಲ್ಲ ವಿಚಾರಗಳನ್ನು ತಿಳಿಸ್ತಾನೆ. ಸೊ ದಯವಿಟ್ಟು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಬೇಗ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ದೃಷ್ಟಿದೋಷ ಏನಕ್ಕಾಗುತ್ತೆ ನೀವು ಆದಮೇಲೆ ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿರುತ್ತಲ್ಲ. ನೋಡಿ, ವೃಶ್ಚಿಕ ರಾಶಿಯವರಿಗೆ ದೃಷ್ಟಿ ಆಗತಕ್ಕಂಥದ್ದು ನಾರ್ಮಲ್ ಆಗಿ ಅವರ ಒಂದಿಷ್ಟು ವ್ಯಕ್ತಿತ್ವ, ಅವ್ರು ನಡೆದುಕೊಳ್ಳುವ ವಿಧಾನಗಳು ಇರುತ್ತಲ್ಲ, ಸಿಟ್ಟಲ್ಲಿ ಅಥವಾ ಅಂತ ಹೇಳ್ತೀವಿ ಎದುರುಗಡೆ ಇರ್ತಕ್ಕಂಥವ್ರಿಗೆ ಹೆಂಗೆ ಅನ್ಸುತ್ತೆ ಅಂದರೆ ವೃಶ್ಚಿಕ ರಾಶಿ ನೋಡಿದ್ರೆ ಏನು ಸ್ಟ್ರಿಕ್ಟು ಏನು, ಆದಮೇಲೆ ನಿಮ್ಮ ಹತ್ರ ಅಧಿಕಾರವು ನಿಮ್ಮ ಹತ್ರ ಇರುತ್ತೆ. ನೀವು ನಾರ್ಮಲ್ಲಾಗಿ ಅಧಿಕಾರವನ್ನು ಬಳಸಿದ್ರು ಕೂಡ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರಿ ಅನ್ನುವ ರೀತಿಯಲ್ಲಿ ಎದುರುಗಡೆ ಇರ್ತಕ್ಕಂಥವ್ರಿಗೆ ಅನಿಸುತ್ತೆ. ನೀವು ಸ್ಟ್ರಿಕ್ಟ್ ಆಗಿರ್ತಕ್ಕಂಥದ್ದು ಎದುರುಗಡೆ ಅವರಿಗೆ ಉಸಿರುಕಟ್ಟಿದಂಗ ವಾತಾವರಣವನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಅವರೆಲ್ಲ ಏನಾಗ್ತಾರೆ, ನಿಮ್ಮ ಮೇಲೆ ಒಂದಿಷ್ಟು ಹೊಟ್ಟೆಯವರಿ, ನಿಮ್ಮ ಹತ್ರ ಅಧಿಕಾರ ಇದೆ ಅಂತ ದೃಷ್ಟಿ, ನಿಮಗೆ ಎಲ್ಲಿ ತೊಂದರೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಪ್ರಯತ್ನಗಳು, ಶತ್ರುತ್ವ ಬುದ್ಧಿ ಇದೆಲ್ಲ ಜಾಸ್ತಿ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ದೃಷ್ಟಿ ಇತ್ಯಾದಿಗಳಿಂದಾಗಿ ಸಮಸ್ಯೆಗಳನ್ನು ಆಲ್ರೆಡಿ ಅನುಭವಿಸಿರ್ತೀರ. ನೀವು ಒಳ್ಳೆ ಬಂಗಾರ, ಭಾಳ ಚೆನ್ನಾಗಿ ಬಂಗಾರ ಮಾಡಿಸ್ಕೊಂಡಿರ್ತೀರ. ಬಟ್ ಅದನ್ನು ಧಾರಣೆ ಮಾಡಿಕೊಂಡ್ರೆ ನಂತರನೇ ಅದನ್ನು ಒಂದು ದಿವಸ ಹಾಕ್ಕೊಂಡು 4 ಕಡೆ ತಿರುಗಿಬಿಟ್ರೆ ಸಾಕು. ಒಂದು ಚೈನು, ಉಂಗುರ, ಯಾವುದೋ ಚಿಕ್ಕ ಪುಟ್ಟ ವಿಚಾರ ಬೇಕಾದ್ರೆ ಬಂಗಾರ ಬೇಕಾದ್ರೆ ಆಗಿರಲಿ, ಒಂದು ದಿನ ಹಾಕ್ಕೊಂಡು 4 ಜನ ಅದನ್ನು ನೋಡಿಬಿಟ್ರೆ ಸಾಕು, ನಿಮ್ಮಲ್ಲಿ ಫುಲ್ ದೃಷ್ಟಿ ಆಗಿಬಿಟ್ಟು 3 ದಿನ ಮಲ್ಕೊಳ್ಬೇಕಾಗ್ತದೆ, ಅಥವಾ ಬಂಗಾರ ಕಟ್ಟಾಗ್ತದೆ, ಅಥವಾ ಅದನ್ನು ಅಡಮಾನ ಇಡಬೇಕಾದ ಪರಿಸ್ಥಿತಿ ಬರ್ತದೆ. ಏನೇನೋ ಸಮಸ್ಯೆಗಳಾಗ್ಬಿಡುತ್ತೆ. ಇಂಥದ್ದು ಅಂತಲ್ಲ, ಏನೇನೋ ಒಂದಿಷ್ಟು ಸಮಸ್ಯೆಗಳಾಗ್ಬಿಡುತ್ತೆ. ಬಟ್ ಆ ಬಂಗಾರವನ್ನು ನಿರಂತರವಾಗಿ ಹಾಕ್ಕೊಳ್ಳಿಕ್ಕೆ ಬರಲ್ಲ. ಅದೇ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ದೃಷ್ಟಿ ದೋಷದಿಂದ ಇನ್ನೂ ಹಲವಾರು ಸಮಸ್ಯೆಗಳಾಗುತ್ತೆ. ಆರೋಗ್ಯ ಬಾಧೆಗಳಾಗುತ್ತೆ, ಎಂಥದ್ದು ಉದ್ಯೋಗದಲ್ಲಿ ಬಾಧೆ. ಯಾಕಂದರೆ ಉದ್ಯೋಗ ಪವರ್ ತುಂಬ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಅದೇ ರೀತಿಯಲ್ಲಿ ಆ ಕ್ಷೇತ್ರದಲ್ಲೇ ಉದ್ಯೋಗದಲ್ಲೇ ಬಾಧೆ ಆಗ್ತಾ ಇರ್ತದೆ. ನಿನಗೆ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿರ್ತಾರೆ, ಬೇರೆಯವ್ರಿಗೆ ಕೊಟ್ಟು ಬರ್ತಾರೆ ಲಾಸ್ಟ್ ಮೊಮೆಂಟಲ್ಲಿ. ಎಲ್ಲ ನಿನಗೆ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟಿರ್ತಾರೆ. ಲಾಸ್ಟ್ ಮೊಮೆಂಟಲ್ಲಿ ಬೇರೆ ಯಾರನ್ನೋ ಅಲ್ಲಿ ತಂದಿಟ್ಬಿಟ್ಟಿರ್ತಾರೆ. 100% ನಿಮ್ಗೆ ಹೆಸರು ಸ್ಯಾಲ್ರಿ ಹೇಗೆ ಅಂತಾರೆ, ಲಾಸ್ಟ್ ಮೊಮೆಂಟಲ್ಲಿ ಕೈ ಕೊಟ್ಟು ಮೋಸ ಹೋಗ್ತಾ ಇರ್ತೀರಾ. ಯಾಕೆ ಅಂತಂದರೆ 4 ಜನರ ಮುಂದೆ ನಿಮ್ಮ ಎಂಥದ್ದು ಅಧಿಕಾರವನ್ನು ಅಥವಾ ನಿಮ್ಮ ಸಾಧನೆ ತೋರಿಸಿದ ಮೇಲೆ ಏನಾಗಿದೆ, ದೃಷ್ಟಿ ಆಗಿಬಿಟ್ಟಿದೆ. ಅದರಿಂದ ಉದ್ಯೋಗದಲ್ಲಿ ಬಾಧೆ, ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಬಾಧೆ. ನೀವು ಗಟ್ಟಿಮುಟ್ಟಾಗಿ ಸೂಪರಾಗಿ ಒಂದು 4 ದಿವಸ ಓಡಾಡ್ಬಿಟ್ರೆ ಸಾಕು, ಎಷ್ಟು ಗಟ್ಟಿ ಇದೀರಿ, ನಿಮಗೇನು ಆರೋಗ್ಯ ಬಾಧೆನೇ ಆಗಲ್ಲ ಅಲ್ವಾ ಅಂತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮಂಚಾನೆ ನನ್ನ ಕೈಲಿ ಆಗ್ತಾ ಇಲ್ಲ, ಸುಸ್ತು ಅಂತ. ಅಷ್ಟು ದೃಷ್ಟಿ ಬೇಗ, ಯಾಕಂದರೆ ಚಂದ್ರ ನಿಮ್ಮ ರಾಶಿಯಲ್ಲಿ ನೀಚ ಸ್ಥಿತಿ, ಬೇಗ ಮನಸ್ಸಿಗೆ ಎಳ್ಕೊಂಡ್ಬಿಡ್ತೀರ ನೀವು. ಇದರಿಂದ ಬೇಗ ದೃಷ್ಟಿ ಜಾಸ್ತಿ ಆಗುತ್ತೆ. ಈ ದೃಷ್ಟಿ ವೃಶ್ಚಿಕ ರಾಶಿಯವರಿಗೆ ಈ ಥರ. ಸರಿ, ಇದನ್ನು ಹೊರಬರೋದು ಹೆಂಗೆ ಗುರುಳೆ? ದೃಷ್ಟಿ ಆಗುತ್ತೆ, ಹೌದು. ಪ್ರತಿಯೊಂದಕ್ಕೂ ಒಂದು ಹೊಸ ಮೊಬೈಲ್ ತೊಗೊಂಡೆ ದೃಷ್ಟಿ ಆಯಿತು, ಬಿದ್ದೇನೋ ಸಮಸ್ಯೆ ಆಗೋಯಿತು, ಯಾರೊಬ್ಬರು ಸ್ನೇಹಿತರಾದರೂ ದೃಷ್ಟಿ ಆಯಿತು, ಅಲ್ಲೇನೋ ಸಮಸ್ಯೆ ಆಯಿತು, ಮತ್ತೊಬ್ಬರೇನೋ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತಂದ್ರು, ಒಬ್ಬರು ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡೆ ದೃಷ್ಟಿ ಆಯಿತು, ಅವ್ರ ಜೊತೆ ಹೆಲ್ಪ್ ಮಾಡ್ತೀನಿ ಅಂದರು, ಲಾಸ್ಟ್ ಮೊಮೆಂಟಲ್ಲಿ ಕೈ ಕೊಟ್ಟರು. ಮದುವೆ ಲಾಸ್ಟ್ ಮೊಮೆಂಟಲ್ಲಿ ಕ್ಯಾನ್ಸಲ್ ಆಯಿತು. ಮದುವೆ ಆದಮೇಲೆ ಗಂಡ ಹೆಂಡತಿ ಚೆನ್ನಾಗಿದ್ದವರು 4 ದಿನ ಆಗಲೇ ಗಲಾಟೆ ಮನಸ್ತಾಪ. ಈ ದೃಷ್ಟಿ ಯಾಕೆ ಮೇಲಿಂದ ಆಗುತ್ತೆ? ಹೌದು, ನಾವು ಅನುಭವಿಸ್ತಾ ಇದ್ದೀವಿ. ಪರಿಹಾರ ಏನು? ನಾನು ಹಲವಾರು ಬಾರಿ ಈ ಪರಿಹಾರಗಳನ್ನ ಹೇಳ್ಕೊಂಬಂದಿದ್ದೇನೆ, ಸಿಂಪಲ್, ವಿಶೇಷ ಎಲ್ಲ. ಈ ವಿಡಿಯೋದಲ್ಲೂ ಹೇಳ್ತೇನೆ. ವಿಡಿಯೋ ಎಂಡಲ್ಲಿ ಅದ್ಭುತವಾದ ಮಂತ್ರ ಕೊಡ್ತೀನಿ. ದಿನಾ ರಾತ್ರಿ ಕೈಕಾಲು ಮುಖ ತೊಳ್ಕೊಂಬಂದು ಆ ಮಂತ್ರವನ್ನು ಒಂದು 18 ಬಾರಿ ಕೇಳಿಸ್ಕೊಂಡು ರಿಪೀಟ್ ಕೇಳಿಸ್ಕೊಂಡು ಮಲ್ಕೊಳ್ಳಿ, ದೃಷ್ಟಿ ಎಲ್ಲ ಹೋಗುತ್ತೆ. ಯಾಕಂದರೆ ಈ ದೃಷ್ಟಿ ಮತ್ತೆ ಅಂದ್ರೆ, ಬೆಳಗ್ಗೆ ತಿಂಡಿ ತಿಂತಿರ್ರಿ, ಮಧ್ಯಾಹ್ನ ಹಸುವಾಗಲ್ವಾ, ಮಧ್ಯಾಹ್ನ ಊಟ ಮಾಡ್ತಿರ್ರಿ, ಸಾಯಂಕಾಲ ಟೀ ಕುಡಿಯಲ್ವಾ, ಸಾಯಂಕಾಲ ಒಂದು ಸ್ನ್ಯಾಕ್ಸ್ ಆಗುತ್ತೆ, ರಾತ್ರಿ ಡಿನ್ನರ್ ಮಾಡಲ್ವಾ, ಹಸು. ಅದೇ ಥರ ದೃಷ್ಟಿನೂ ಕ್ಲಿಯರ್ ಮಾಡ್ದಂಗೆ ಮತ್ತು ತುಂಬಿಕೊಳ್ತಾ ಇರ್ತದೆ. ತಾತ್ಕಾಲಿಕವಾಗಿ ಕ್ಲಿಯರ್ ಮಾಡ್ಕೊಳ್ತಕ್ಕಂಥದ್ದು ನಾನು ಹೇಳ್ತೀನಿ ನಿಮಗೆ. ಮಂಗಳವಾರ ಭಾಳ ಇಂಪಾರ್ಟೆಂಟ್. ವೃಶ್ಚಿಕ ರಾಶಿಯವರು ಮಂಗಳವಾರದ ದಿವಸ ಹಾಗೂ ಅಮಾವಾಸ್ಯೆ ಈ 2 ದಿನಗಳನ್ನ ಕರೆಕ್ಟಾಗಿ ಇಟ್ಕೊಂಡು ದೃಷ್ಟಿಯನ್ನು ಅವತ್ತಿನ ದಿವಸಗಳಲ್ಲಿ ಪರಿಹಾರ ಮಾಡಿಕೊಂಡ್ರೆ ತುಂಬ ಅನುಕೂಲ. ಏನೇನು ಬೇಕಾಗ್ತದೆ ನೋಡಿ, ಒಂದು ಸ್ಟೀಲ್ ಪ್ಲೇಟ್, ಅದರಲ್ಲಿ ಕುಂಕುಮದ ನೀರು, ರೆಡ್ ಕಲರ್ ಕುಂಕುಮದ ನೀರು, ಆಯಿತಾ? ಆ ಕುಂಕುಮದ ನೀರು ಮೇಲೆ ವಿಡದಲ್ಲೇ ಇಟ್ಬಿಟ್ಟು ಕರ್ಪೂರ ಹಚ್ಚಿ ನಿಮಗೆ ದೃಷ್ಟಿ ತೆಗೆದು ಆ ಕರ್ಪೂರ ಆರದಂಗೆ ಅದನ್ನು ಕೆಳಗಡೆ ಇಟ್ಬಿಟ್ಟು ನೀರನ್ನ ಹೊರಗಡೆ ಚೆಲ್ಲಿದ್ರು ಕೂಡ ಆಗುತ್ತೆ. ಇನ್ನು ನಿಮ್ಮ ಕೈಯಲ್ಲಿ 3 ಕೆಂಪು ಬಣ್ಣದ ಹೂವು ಇಟ್ಕೋಬೇಕು, 3 ಅವರು ಆ ಥರ ಆರತಿಯನ್ನು ಮಾಡಿದಾಗ ನಿಮ್ಮ ಕೈಲಿರುವಂತಹ 3 ಹೂವುಗಳನ್ನು ಸಹ ನೀವು ಇದಕ್ಕೆ ಹಾಕಬೇಕು. ಹಾಗೂ ಅದನ್ನು ಹೊರಗಡೆ ತೊಳ್ಕೊಂಡೋಗಿ ಚೆಲ್ಲಬೇಕು. ಸೊ ಅದು ಬಹಳ ಅದ್ಭುತವಾದಂಥ ಪರಿಹಾರ. ಕೆಂಪು ನೀರಿನ ಆರತಿ, ಅದು ನಿಮ್ಮ ಕೈಯಲ್ಲಿ ಕೆಂಪು ಹೂವು ಇರಬೇಕು. ಒಂದು ವಿಳಿದಲೆ ಆ ನೀರಿನ ಮೇಲಿಟ್ಟು ಕರ್ಪೂರ ಇಟ್ಟು ಅದನ್ನ ಹಚ್ಚಬೇಕು, ನಿಮಗೆ ಆರತಿ ಮಾಡಬೇಕು. ನಿಮ್ಮ ದೃಷ್ಟಿ ಆದಮೇಲೆ ಇದನ್ನು ಮಂಗಳವಾರಗಳಲ್ಲಿ ಅಮಾವಾಸ್ಯೆ ಸಮಯದಲ್ಲಿ ಜಾಸ್ತಿ ಮಾಡಬೇಕು. ಬಟ್ ನಾನು ಆಗಲೇ ಹೇಳಿದ್ನಲ್ಲ, ತೆಗೆದಂಗೂ ಮತ್ತೆ ಬರ್ತಾ ಇರ್ತದೆ ಅಂತ.
ಇಲ್ಲಿ ಒಂದು ದೀರ್ಘಕಾಲಿಕವಾಗಿರ್ತಕ್ಕಂತಹ ಪರಿಹಾರಕ್ಕೋಸ್ಕರ ಏನು ಮಾಡಬೇಕು, ದೀರ್ಘಕಾಲಿಕವಾಗಿ ಈಗ ಏನೋ ಒಂದು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ನೋಡಿ, ಇದು ಅದ್ಭುತವಾದಂತಹ ಧಾರಣೆ. ಈಗ ನಾಳೆ ಅಮಾವಾಸ್ಯೆ, ಶ್ರಾವಣ ಕೊನೆಯ ಅಮಾವಾಸ್ಯೆ ಇದೆ 23ನೇ ತಾರೀಕು. ಸೊ ನಾವು ಆ ಅಮಾವಾಸ್ಯೆ ದಿವಸ ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡ್ತಾ ಇದ್ದೀವಿ. ವೃಶ್ಚಿಕ ರಾಶಿಯವರ ಎಲ್ಲ ದೃಷ್ಟಿ ದೋಷ ಪರಿಹಾರಕ್ಕೆ, ಮಾಟ ಮಂತ್ರಗಳ ದೋಷ ಪರಿಹಾರಕ್ಕೆ, ಆರೋಗ್ಯ ಪೀಡೆಗಳ ಪರಿಹಾರಕ್ಕೆ, ಪಂಚಮ ಶನಿಯಿಂದ ಶನಿಪೀಡೆ ಪರಿಹಾರಕ್ಕೆ ವಿಶೇಷವಾಗಿ ಹೋಮಗಳನ್ನ ಮಾಡ್ತಾ ಇದ್ದೇವೆ. ಕುದೃಷ್ಟಿ ಪರಿಹಾರ ಹೋಮ, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಮಹಾಮೃತ್ಯುಂಜಯ ಹೋಮ. ಅದರಲ್ಲಿ ವಿಶೇಷವಾದ ಬ್ರಾಸ್ಲೆಟ್ ಎನರ್ಜೈಸ್ ಮಾಡಿ ಕೊಡ್ತಿದ್ದೆ ಎಲ್ಲರಿಗೂ. ಇದು ಕರುಂಗಾಲಿ ಬೀಡ್ಸ್ ಇರುತ್ತಲ್ಲ, ಅದ್ರದ್ದು ಬ್ರಾಸ್ಲೆಟ್ ಜೊತೆಗೆ ಒಂದು ತಾಯ್ತ. ಈ ಕರುಂಗಾಲಿ ಬ್ರಾಸ್ಲೆಟ್ ಜೊತೆಗೆ ಈ ತಾಯ್ತವನ್ನು ಹಾಕಿ ಒಂದು ಬ್ರಾಸ್ಲೆಟ್ ರೆಡಿ ಮಾಡಿ ನಿಮಗೆ ಇದೇ ಥರ ಸೆಟ್ ನಿಮಗೆ ರೆಡಿ ಮಾಡಿ ಕೊಡ್ತೇವೆ. ಅಂದರೆ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಆಗುತ್ತಲ್ಲ, ಇವಾಗ ನೀವು ನೋಡ್ಬೋದು ನಿಮ್ಮ ಹೆಸರು ನಾವೆಲ್ಲ ಮಾಡಿಬಿಟ್ಟಿದ್ದೀವಿ ಅಂತ ಹೇಳೋ ಇದಿಲ್ಲ. ನಿಮ್ಮ ಹೆಸರಲ್ಲಿ ನಾನೇ ಖುದ್ದು ಅಮಾವಾಸ್ಯೆ ದಿವಸ, ಶ್ರಾವಣ ಶನಿವಾರ ಅಮಾವಾಸ್ಯೆ, ಶ್ರಾವಣ ಕೊನೆ ಶನಿವಾರ ಅಮಾವಾಸ್ಯೆ, ನಾನೇ ಬೆಳಗ್ಗೆ ಕೂತು ಸಂಕಲ್ಪ ಮಾಡ್ತೀನಿ ನಿಮ್ಮ ಹೆಸರನ್ನ ಲೈವಲ್ಲಿ. ನೀವು ಕೇಳಿಸ್ಕೊಳ್ಬೋದು, ಅದನ್ನು ಹೋಮಗಳೆಲ್ಲ ನೀವು ಲೈವಲ್ಲಿ ನೋಡ್ಬೋದು. ಪ್ರಸಾದ, ಈ ಅಭಿಮಂತ್ರಿತ ತಾಯತ, ಈ ಒಂದು ವಿಶೇಷವಾದಂತಹ ಕರುಂಗಾಲಿ ಬ್ರೇಸ್ಲೆಟ್, ಇದನ್ನೆಲ್ಲ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ. ಆ ಕುಂಕುಮ ಪ್ರಸಾದ ಭಸ್ಮ ಹಣೆಯಲ್ಲಿ ಇಟ್ಕೊಳ್ಬೇಕು, ಕೈಯಲ್ಲಿ ಈ ಥರ ಬ್ರಾಸ್ಲೆಟ್ ಹಾಕ್ಕೊಂಡ್ಬಿಟ್ರೆ ಸಾಕು. ಇದು ರೆಗ್ಯುಲರಾಗಿ ನಿಮ್ಮ ಕೈಯಲ್ಲೇ ಇದ್ದಾಗ ಸ್ವಲ್ಪ ಲಾಂಗ್ ದೀರ್ಘಕಾಲಿಕವಾಗಿ ದೃಷ್ಟಿಯಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬಹುದು ಅನ್ನುವಂಥದ್ದು ಉದ್ದೇಶ. ಅರ್ಥ ಆಯ್ತಲ್ವಾ? ಮಿಕ್ಕಿದೆಲ್ಲ ಏನೋ ತೆಗೆದಂಗೂ ಮತ್ತೆ ದೃಷ್ಟಿ ಆಗ್ತಾನೆ ಇರುತ್ತೆ ಅಂತ. ಈ ಜನ ಇದನ್ನು ಕೇಳಬೇಕು. ಆ್ಯಕ್ಚುಲಿ ನೀವು ಹಿಂಗೆ ಹಾಕ್ಕೊಂಡಾಗ ಏನು ಹಾಕ್ಕೊಂಡಿದ್ಯಪ್ಪ, ಏನಿದು ಏನು ಅಂತ ಕೇಳಬೇಕು, ಇನ್ನೂ ಒಳ್ಳೆಯದು. ಯಾಕೆಂದರೆ ಅವ್ರ ದೃಷ್ಟಿಯೂ ಅದರಲ್ಲಿ ನಿವಾರಣೆ ಆಗ್ಬಿಡುತ್ತೆ. ಬಹಳ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಶ್ರಾವಣ ಶನಿವಾರ ಅಮಾವಾಸ್ಯೆ ಕುದೃಷ್ಟಿ ಪರಿಹಾರ ಹೋಮ, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಮಹಾಮೃತ್ಯುಂಜಯ ಹೋಮ. ಇದಿಷ್ಟೆಲ್ಲ ಎನರ್ಜೈಸ್ ಆಗಿ ಇನ್ನೂ ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ, ಸ್ವಯಂವರ, ಪಾರ್ವತಿ ಹೋಮ, ಗಂಡ ಹೆಂಡತಿ ಜಗಳ ಅಥವಾ ಮದುವೆನೇ ಆಗಿಲ್ಲ, ದೃಷ್ಟಿ ಇತ್ಯಾದಿಗಳಿಂದ ಮದುವೆ ಆಗ್ತಾ ಇಲ್ಲ, ಒಳ್ಳೆ ಹುಡುಗರಿ, ಒಳ್ಳೆ ಹುಡುಗಿರಿ, ಒಳ್ಳೆ ಕೆಲಸ ಇದೆ, ನೋಡೋಕೆ ತುಂಬ ಚೆನ್ನಾಗಿದೆ, ಮದುವೆನೇ ಆಗ್ತಾಯಿಲ್ಲ, ಬರೀ ದೃಷ್ಟಿ, ಬರೋ ಸಂಬಂಧಗಳೆಲ್ಲ ಹೊರಟೋಗ್ತಾ ಇದೆ. ಕುದೃಷ್ಟಿ ಪರಿಹಾರ ಮಾಡಿಕೊಂಡು ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತಕ್ಕಂಥ ಒಂದು ಧಾರಣೆ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಒಳ್ಳೆಯದು. ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು. ಸ್ಕ್ರೀನ್ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ವೃಶ್ಚಿಕ ರಾಶಿ ನಿಮ್ಮ ರಾಶಿ, ನಿಮ್ಮ ವಿಳಾಸನ ವಾಟ್ಸಪ್ ಮಾಡ್ಕೊಂಡ್ರೆ ಆಯಿತು. ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ, ನೀವು ಕೇಳಿಸ್ಕೊಳ್ಬೋದು, ನೋಡ್ಬೋದು. ಹೋಮಗಳೆಲ್ಲ ಲೈವಲ್ಲಿ ನೋಡ್ತೀರಾ, ಸ್ಪೀಡ್ ಪೋಸ್ಟ್ ಪ್ರಸಾದ ಕಳಿಸ್ಕೊಡ್ತೀವಿ ಅಷ್ಟೇ ಅಲ್ವಾ? ಒಳ್ಳೇದಾಗಲಿ. ಆಮೇಲೆ ಭಾಳ ಜನಕ್ಕೆ ಅನುಮಾನ ಇರುತ್ತೆ, ಒಳ್ಳೆ ನಾವು ನಾನ್ ವೆಜ್ ತಿಂದ್ಬಿಡ್ತೀವಿ, ಹಾಕ್ಕೊಬೋದಾ, ಒಳ್ಳೆ ನಾವು ಲೇಡೀಸ್ ಹಾಕ್ಕೋಬೋದಾ, ನಾವು ಪೀರಿಯಡ್ಸಲ್ಲಿ ಇರ್ತೀವಿ ನೋಡಿ, ಅವೆಲ್ಲ ಏನಿಲ್ಲ. ಪೀರಿಯಡ್ಸಲ್ಲಿ ಇರಬೇಕಾದ್ರೆ ಒಂದು 4 ದಿವಸ ತೆಗೆದಿಟ್ಕೊಳ್ಳಿ. ನಾನ್ ವೆಜ್ ತಿನ್ಬೇಕಾದ್ರೆ ಹಾಕ್ಕೋಬಾರ್ದು ಅಂತಿಲ್ಲ. ಫಾರ್ ಸಪೋಸ್ ನೀವು ಹಾಕ್ಕೊಂಡ್ರು ಹಿಂಗೆ ಓಪನ್ ಮಾಡಿ, ಕ್ಲಿಕ್ ಓಪನ್ ಆಗುತ್ತೆ, ಪಾಕೆಟಲ್ಲಿ ಇಟ್ಕೊಳ್ಳಿ, ಊಟ ಮಾಡಿ, ಊಟ ಮುಗಿದ್ಮೇಲೆ ಮತ್ತೆ ವಾಪಸ್ ಇದನ್ನು ಕೈ ತೊಳ್ಕೊಂಡ್ಮೇಲೆ ಮತ್ತೆ ವಾಪಸ್ ಇದನ್ನು ಹಿಂಗೆ ಹಾಕ್ಕೊಂಬಿಟ್ರೆ ಆಗೋಯ್ತು, ಅಷ್ಟೇ, ಸಿಂಪಲ್. ಸೊ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬೇಕು ಅನ್ನತಕ್ಕಂಥದ್ದು ಉದ್ದೇಶ. ಅದು ಯಾವಾಗಲೂ ನಿಮ್ಮ ಕೈಯಲ್ಲಿದ್ದಾಗ ದೃಷ್ಟಿ ಕಡಿಮೆ ಆಗ್ತದೆ ಅಂತ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈಗ ಆ ವಿಶೇಷ ಪರಿಹಾರ ಮಂತ್ರವನ್ನು ಹೇಳ್ತಾನಲ್ಲ, ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು 18 ಬಾರಿ ಯಾರೋ ಕೇಳಿಸ್ಕೊಳ್ಳಿ, ಮಲಗಿ. ನಿಮ್ಮ ದೃಷ್ಟಿ ಪರಿಹಾರ ಆಗಲಿ, ನಿಮ್ಮ ಸಮಸ್ಯೆಗಳ ಪರಿಹಾರ ಆಗಲಿ, ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ತ್ರಿಶೂಲಂ ಪರಶುಂ ಚೈವ ಕಪಾಲಂ ಡಮರುಂ ತಥಾ ಬಿಭ್ರಾಣಮುಗ್ರವಪುಷಂ ತ್ರಿನೇತ್ರಂ ಚಂದ್ರಶೇಖರಂ. ಓಂ ದಂಷ್ಟ್ರಾಕರಾಲವಿಲಸದ್ಭ್ರುಕುಟೀಕುಟಿಲಾನನಂ ವಡವಾಗ್ನಿಸಮಾಕಾರಂ ದಹಂತಂ ಭುವನತ್ರಯಂ. ಓಂ ಭೂತಪ್ರೇತಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ. ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ಮಮ ಸಮಸ್ತಭೂತಪ್ರೇತಪಿಶಾಚಬಾಧಾ ದೃಷ್ಟಿಬಾಧಾ ನಿವಾರಣಾರ್ಥಂ ಜಪೇ ವಿನಿಯೋಗಃ. ಓಂ ರಕ್ಷೋಹಣಂ ವಾಜಿನಮಾಜಿಘರ್ಮಿ ಮಿತ್ರಂ ಪ್ರತಿಷ್ಠಮುಪಯಾಮಿ ಶರ್ಮಾ. ಶಿಶಾನೋ ಅಗ್ನಿಃ ಕ್ರತುಭಿಃ ಸಮಿದ್ಧಃ ಸ ನೋ ದಿವಾಸ ರಿಷಃ ಪಾತು ನಕ್ತಂ. ವಿಜ್ಯೋತಿಷಾ ಬೃಹತಾ ಭಾತ್ಯಗ್ನಿರಾಯುರ್ವಿಶ್ವಾನಿ ಕೃಣತೆ ಮಹಿತ್ವಾ. ಪ್ರಾದೇವೀರ್ಮಾಯಾ ಸಹತೆ ದುರೆ ವಾಶಿಶೀತೆ ಶೃಂಗೆ ರಕ್ಷಸೆ ವಿನಿಕ್ಷೇ. ಉತ ಸ್ವಾನಾಸೋ ದಿವಿಷಂತ್ವಗ್ನೇ ಸ್ತಿಗ್ಮಾಯುಧಾ ರಕ್ಷಸೆ ಹಂತವಾಊ. ಮದೇಚಿದಸ್ಯ ಪ್ರರುಜಂತಿ ಭಾಮಾನವರಂತೆ ಪರಿಬಾಧೋ
ಅದೇವೀಃ ಹರಿಃ ಓಂ. ಓಂ ಹ್ರೀಂ ದುಂ ದುರ್ಗೆ ಭಗವತಿ ಮನೋಗ್ರಹಂ ಮಥ ಮಥ ಜಿಹ್ವಾ ಪಿಶಾಚೀಃ ಉತ್ಸಾದಯ ಉತ್ಸಾದಯ ಹಿತದೃಷ್ಟಿ ಅಹಿತದೃಷ್ಟಿ ಪರದೃಷ್ಟಿ ಸರ್ಪದೃಷ್ಟಿ ಸರ್ವದೃಷ್ಟಿ ವಿಷನಾಶಯ ನಾಶಯ ಹುಂ ಫಟ್ ಸ್ವಾಹ.